ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೈಪುರ್ ಹೋಟೆಲ್ದಾಗಿಂದ ಹೊರಟ್ವಿ. 2ನೇ ದಿನ ಇದೆ ನಮ್ಮದು ರಾಜಸ್ಥಾನದ ಟೂರು. ಜೈಪುರ್ನಾಗ ಎಲ್ಲ ರೆಡಿಯಾಗಿ ಬಸ್ನಾಗ ಹೊರಟಿವಿ ನೋಡ್ರಿ. ಹೋದ ನಂತರ ಇಲ್ಲಿ 2ನೇ ದಿನದ ಬಿಕಾನೇರ್ ಸಿಟಿಗೆ ಬಂದ್ವಿ. ಅಲ್ಲಿಂದ ಜುನಾಗಢ ಪೋರ್ಟ್ ಒಂದು ನೋಡಿಕೊಂಡು ಕರ್ನಿಮಾತಾ ಟೆಂಪಲ್ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು. ಇವತ್ತಿಲ್ಲಿ ಈಗ ತೋರ್ಸಾತೀನಿ ಬಿಕಾನೇರ್ ಸಿಟಿ ಒಳಗಡೆ ಬಂದ ತಕ್ಷಣ ಇದು ಪೋರ್ಟಿಗೆ ಹೋಗೋ ಜುನಾಗಢ ಪೋರ್ಟಿಗೆ ಹೋಗೋ ದಾರಿ ನೋಡ್ರಿ. ನಮ್ಮ ಈ ಪ್ಯಾಕೇಜ್ ಒಳಗೆ ಗೈಡ್ಗಳ ವ್ಯವಸ್ಥಾನು ಇತ್ತು ನೋಡ್ರಿ. बीकानेर में आपका स्वागत है। बीकानेर फोर्ट का नाम है जूनागढ़। जूना का मतलब होता है पुराना और गढ़ का मतलब होता है किला, द ओल्ड फोर्ट। अभी तक जो बीकानेर का इतिहास रहा है, यहाँ कुल मिला के 24 महाराजा 24 महाराजा हुए। पहले 6 महाराजा पुराने शहर ओल्ड सिटी में रहते थे। अभी अपन ओल्ड सिटी में नहीं है, अपन है न्यू सिटी में। छठे महाराजा राय सिंह जी ने इस किले की नींव रखी 1589 में, 1589 में। इसके बाद अलग अलग राजा आए जिन्होंने अलग अलग पैलेसेस ऐड करवाए। लास्ट कंस्ट्रक्शन चला यहाँ पर 1937 तक। 21वें महाराजा गंगा सिंह जी ने इसको कंप्लीट करवाया। तो मेरे कहने का मतलब है कुल मिला के 16 महाराजाओं ने इस फोर्ट को। ಈಗ ನಾ ಈ ದಾರಿ ತೋರಿಸಿದ್ನಲ್ರಿ, ಅದು ಕುದುರೆಗಳಿಗೆ ಹೋಗಾಕಂತೇಳಿ ಮಾಡಿದ್ರಂತ. ಇದು 1937 ತನಕ ಕಟ್ಟಿದಾರಂತ್ರಿ ಇದನ್ನು, ಈ ಪೋರ್ಟ್ನ. ಲಾಸ್ಟ್ಗೆ ಮಹಾರಾಜ ಗಂಗಾ ಸಿಂಗ್ ಅನ್ನೋರು ಲಾಸ್ಟಿಗೆ ಇದನ್ನು ಪೋರ್ಟ್ನ ಕಟ್ಟಿ ಮುಗಿಸ್ತಾರೆ. ಈ ಜುನಾಗಢ ಪೋರ್ಟ್ನಾಗ 2004 ತನ ರಾಜವಂಶಸ್ಥರು ಇದ್ರಂತ್ರಿ. ಅಲ್ಲಿ ಲಾಸ್ಟ್ ಏನು ರಾಜರು ಇದ್ರಲ್ರಿ, ಅವರಿಗೆ ಗಂಡು ಮಕ್ಕಳು ಇಲ್ಲದ ಕಾರಣ ಈಗ ಇಲ್ಲಿ ಯಾರೂ ಇಲ್ಲರಿ, ರಾಜವಂಶಸ್ಥರು ಇಲ್ಲರಿ. ಇದ್ದರೂ ಒಬ್ಬರು ಮಗಳು ಇದ್ರಂತ, ಅವ್ರೂ ಕೂಡ ಈ ಪೋರ್ಟ್ನಾಗ ಇವಾಗ ಇಲ್ಲರಿ. ಹಂಗೆ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಒಳಗಡೆ ಬಂದ್ವಿ. ನೋಡ್ಬೋದು ನೀವು, ಇಲ್ಲಿ 4 ಗೋಡೆಗಳು ಈ ಥರ ಅದಾವ. ಮೇಲ್ಗಡೆ ಓಪನ್ನ ಐತ್ರಿ. ಈಗೇನು ಚೌಕ್ ತೋರಿಸಿದ್ನಲ್ರಿ, ಅಲ್ಲಿ ಮೇಲ್ಗಡೆ ಯಾರಿಗೂ ಅಲಾವ್ ಇಲ್ಲರಿ ಪಬ್ಲಿಕ್ಕಿಗೆ. ಹಂಗನ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಇಲ್ಲಿ ನೆಕ್ಸ್ಟ್ ತೋರ್ಸತ್ತೀನಿ ನೋಡ್ರಿ. ಇದು ಸೇಮನ್ನ ಬ್ಯಾರೆ ಕಲರ್, ಅಲ್ಲಿ ಏನು ಕೇಸರಿ ಕಲರ್ ಜಾಸ್ತಿ ಇತ್ತಲ್ಲ, ಇಲ್ಲಿ ವೈಟ್ ಮಾರ್ಬಲ್ದಿಂದ POP ಟೈಪ್ ಮಾಡ್ತಾರಲ್ರಿ, ಆ ಟೈಪ್ ಕಾಣಿಸಿ. ಮೇಲ್ಗಡೆಯಿಂದ ನೋಡ್ರಿ, ಇದು ಹೋಲಿ ಚೌಕ್ದಿಂದ ರಾಣಿಯರಿಗೆ ವೀಕ್ಷಣೆ ಮಾಡೋಕ್ಕಾಗಿರ್ಬೋದು. ಉಳಿದ ದಿನದಾಗ ರಾಣಿಯರಿಗೆ ವಾಕಿಂಗ್ ಮಾಡೋಕತ್ತು ಇದು ಇಲ್ಲಿ ಮಾಡಿದಾರ. ಇಲ್ಲಿ ನೋಡ್ರಿ ಎಷ್ಟು ಚಂದ ಪೇಂಟಿಂಗ, ಪ್ರತಿಯೊಂದಕ್ಕೂ ಈ ಥರದ್ದು ಡೋರ್, ಗಾಳಿ ಆಡಲಿಕ್ಕೆ ಡೋರ್ಗಳು. ಇದಕ್ಕಂತಾರ್ರಿ ಹೋಲಿ ಚೌಕ್ ಅಂತ ಹೇಳಿ. ಇಲ್ಲಿ ರಾಜರು ಹೋಲಿ ಆಡಕ್ಕಂಥೇಳಿ ಇದನ್ನು ನಿರ್ಮಾಣ ಮಾಡ್ಯಾರಂತ್ರಿ. ಅಲ್ಲಿ ಮೇಲ್ಗಡೆ ಎಲ್ಲ ಕಾಣಿಸತೈತೆ ನೋಡ್ರಿ, ಅದು ಮಾರ್ಬಲ್ಲೇ ಮಾಡಿದ್ದು, ವೈಟ್ ಮಾರ್ಬಲ್ಲೇ ಮಾಡಿದ್ದಂತ. ಇದೆಲ್ಲ ಕೆಳಗಡೆ ಇಲ್ಲಿ ರಾಜಸ್ಥಾನದಾಗ ಸಿಗುವಂಥ ಸ್ಟೋನ್ಲೇನ ಕಟ್ಟಿದ್ದು. ಮೇನ್ ಅಂದ್ರೆ ರಾಜಸ್ಥಾನ್ ಸ್ಟೋನ್ ರೀ, ಸ್ಟೋನ್ದಿಂದನ ಫೇಮಸ್ ಆಗೈತ್ರಿ ರಾಜಸ್ಥಾನ. ಅದೆಲ್ಲ ನೋಡ್ಕೊಂಡು ಸೀದಾ ಮತ್ತೊಂದು ಡೋರ್ ದಾಟಿದ್ರೆ ಇಲ್ಲಿ ಸಿಗ್ತೈತ್ರಿ ಅನೂಪ್ ಮೆಹಲ್. ಅನೂಪ್ ಸಿಂಗ್ ಕಟ್ಟಿಸಿದಂಥ ಮೆಹಲ್ ನೋಡ್ರಿ ಇದು. ಈಗ ರಾಜರು ಅದನ್ನು ಒಂದು ರಾಜ ಕಟ್ಟಿರ, ಇದನ್ನೊಂದು ರಾಜ ಕಟ್ಟಿ ಹಿಂಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ತಾರಲ್ರಿ, ಆ ಟೈಪ್. ಇದೆಲ್ಲ ಪೂರ್ತಿ ವೈಟ್ ಮಾರ್ಬಲಲ್ಲೇ ಮಾಡಿದಂಥದ್ದು. ಇನ್ನೊಂದು ಏನು ವಿಶೇಷ ಅಂದ್ರೆ ರೀ, ಎಲ್ಲ ಪೋರ್ಟ್ಗಳು ಗುಡ್ಡದ ಮ್ಯಾಲ ಎತ್ತರ ಮ್ಯಾಲನ ಅದಾವ. ಆದ್ರೆ ಇದು ಬಿಕಾನೇರ್ದು ಪೋರ್ಟ್ ಮಾತ್ರ ನೆಲದ ಸಮಾನ ಐತ್ರಿ, ನೆಲಕ್ಕನ ಕಟ್ಟಿದಾರ. ಹಂಗೆ ಇಲ್ಲಿ ಮೇಲ್ಗಡೆ ಹೋಗೋಣ ಬರ್ರಿ. ಅನೂಪ್ ಮೆಹಲ್ದಿಂದ ಮೇಲ್ಗಡೆ ಇಲ್ಲೆಲ್ಲ ರಾಜರ ಬಳಸ್ತಿದ್ದಂಥ ಯುದ್ಧಕ್ಕೆ ಬೇಕಾದಂಥ ವಸ್ತುಗಳು ಏನು ಇದ್ದು ಅಲ್ರಿ, ಅವನ್ನೆಲ್ಲನೂ ಈ ಥರದ ಇಟ್ಟಿದ್ದಾರೆ. ಮತ್ತು ರಾಣಿಯರ ಸಾರಿ ಆಗಿರ್ಬೋದು, ರಾಜರ ಬಟ್ಟೆ ಏನು ಸೇಮ್ ರೀ, ಎಲ್ಲ ಅವ್ರ ಕೂತು ಊಟ ಮಾಡ್ತಿರೋವಂಥದ್ದು ಡೈನಿಂಗ್ ಟೇಬಲ್ ಆಗಿರ್ಬೋದು, ಅವ್ರು ಕೂತು ವೀಕ್ಷಣೆ ಮಾಡ್ತಿರುವಂಥ ಏನಿರ್ತಾವಲ್ರಿ ಅವು ಚೇರ್ ಟೈಪ್ ಅವಾಗಿರ್ಬೋದು, ಎಲ್ಲನೂ ಇಟ್ಟಿದ್ದಾರೆ. ಇಲ್ಲಿ ಅನೂಪ್ ಮೆಹಲ್ದಿಂದ ನೋಡಿದ್ರೆ ಈ ಥರ ಗಾರ್ಡನ್ ಹೊರಗಡೆ ಕಾಣಿಸ್ತೈತಿ. ಬಿಕಾನೇರ್ ಸಿಟಿ ಎಲ್ಲ ಕಾಣಿಸ್ತೈತಿ ನೋಡ್ರಿ ಇಲ್ಲಿಂದ. ಇಲ್ಲಿ ಅನೂಪ್ ಮೆಹಲ್ ಒಳಗಡೆ ಒಂದು ಬ್ಯೂಟಿಫುಲ್ ಜಾಗ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇದು ಕೃಷ್ಣನ ಇಟ್ಟು ಸ್ಪೆಷಲ್ ಡೇಸ್ ಇರ್ತಾವಲ್ರಿ, ಕೃಷ್ಣ ಜನ್ಮಾಷ್ಟಮಿ ಆ ಥರದ ಪೂಜೆಗಳೆಲ್ಲ ಮಾಡುವಾಗ ಇಲ್ಲಿ ಈ ಜೋಕಾಲಿ ಒಳಗೆ ಇಟ್ಟು ಪೂಜೆ ಮಾಡ್ತಿದ್ರಂತ. ಇದು ಪೂರ್ತಿಯಾಗಿ ಅನೂಪ್ ಮೆಹಲ್ ಒಳಗಡೆನೇ ಇದೆ.
ಪೂರ್ತಿ ಅಂದ್ರೆ ಈ ಪೋರ್ಟ್ನಾಗನ ಭಾಳ ಚಂದ ಕಾಣಿಸುವಂಥ ಪ್ಲೇಸ್ ಇದೆ ನೋಡ್ರಿ. ಇದರ ಅನೂಪ್ ಸಿಂಗ್ ನಿರ್ಮಾಣ ಮಾಡಿರುವಂಥ ಮೆಹಲ್ ಇದು. ಇಲ್ಲಿ ಅನೂಪ್ ಸಿಂಗ್ ಇಲ್ಲಿ ಕೂತು ವೀಕ್ಷಣೆ ಮಾಡ್ತಿದ್ರಂತ. ಅವ್ರ ಹಿಂದೆ ಏನು ಕಾಣತೈತೆ ನೋಡ್ರಿ, ಅದು ರಿಯಲ್ ಗೋಲ್ಡ್ದಿಂದ ಮಾಡಿರುವಂಥ ಪೇಂಟಿಂಗ್ ರೀ. ಮತ್ತು ಅಲ್ಲಿ ಮಿರರ್ ವರ್ಕ್ ಎಲ್ಲ ನಿಮ್ಗೆ ಹೇಳಿದ್ನಲ್ಲ ಹೋದ ವಿಡಿಯೋದಾಗ, ಬೆಲ್ಜಿಯಮ್ ಅಲ್ಲಿಂದ ತರಿಸಿದ್ದು ಅಂತ ಮಿರರ್ ವರ್ಕಿಲಿ ಮತ್ತು ಮಾರ್ಬಲ್ಲಿ ರಿಯಲ್ ಮಾರ್ಬಲ್ಲಿ ಮಾಡಿರುವಂಥದ್ದು. ಹಂಗೆ ಇಲ್ಲೆಲ್ಲ ಶಸ್ತ್ರಾಸ್ತ್ರಗಳು ಏನೆಲ್ಲ ಇವು ರಾಜರು ಬಳಸ್ತಿದ್ದಂಥವು ಎಲ್ಲನೂ ನೋಡ್ಕೊತ ಇಲ್ಲಿ ಒಂದು ಇದನ್ನು ಇಟ್ಟಿದ್ದಾರೆ ನೋಡ್ರಿ. ಅದನ್ನೆಲ್ಲ ನೋಡ್ಕೊತ ಈ ಅನೂಪ್ ಮೆಹಲ್ದಿಂದ ಹೊರಗಡೆ ಬಂದ್ರೆ ಇಲ್ಲಿಂದ ಆಗಲೇ ತೋರಿಸಿದ್ನಲ್ಲ ನಿಮಗೆ, ಹೋಲಿ ಚೌಕದಿಂದ ಇದು ತೋರ್ಸತ್ತೇನೆ ನೋಡ್ರಿ. ಇದು ಹೋಲಿ ಚೌಕ. ಹಿಂಗೆ ಮೇಲ್ಗಡೆ ಹೊರಟಿದ್ವಿ ನಾವು. ಈ ಕಡೆ ಹೋದ್ರೆ ಇಲ್ಲೆಲ್ಲ ರಾಜರ ಮಕ್ಕಳ ರೂಮ್ಗಳಾಗಿರ್ಬೋದು, ಅವ್ರ ಪ್ಲೇ ರೂಮ್ ಆಗಿರ್ಬೋದು, ರಾಜರ ರೂಮ್ಗಳು, ರಾಣಿಯರ ರೂಮ್ಗಳು ಅಂದರೆ ಸಪ್ರೇಟ್ ಆಗೇನೆ ಇರ್ತಿದ್ವಂತ. ಅಂದರೆ ರಾಣಿಯರು ಜಾಸ್ತಿ ಅಲ್ರಿ, ಸೊ ಹಂಗಾಗಿ ಸಪ್ರೇಟಾಗೇನೆ ರೂಮ್ ಇರ್ತಿದ್ವು. ರಾಜನಿಗೆ ಬೇರೆ ರೂಮ್ ಇರ್ತಿದ್ವು. ಇಲ್ಲಿ ನೋಡ್ಬೋದು ಇಂಟರ್ಲಾಕ್ ಹೆಂಗೈತೆ ಅಂಥೇಳಿ. ಈ ಬಾಗಿಲ್ದ ಎಲ್ಲ ಬಾಗಿಲಿಗೂ ಹಿಂಗೆ ಲಾಕ್ ಅದಾವ. ಆದ್ರೆ ಅದು ಒಳಗಿಂದ ಹೆಂಗೆ ಲಾಕ್ ಆಗ್ತೈತೋ ಏನು ಗೊತ್ತಿಲ್ಲರಿ. ಇಲ್ಲಿ ತೋರ್ಸತ್ತೀನಿ ನೋಡ್ರಿ, ಇವೆಲ್ಲ ರೂಮ್ಸ್ ಎಲ್ಲನೂ ಲಾಕ್ ಆಗ್ಯಾವ. ಒಳಗಡೆ ಎಂಟ್ರಿ ಇಲ್ರಿ. ಒಳಗಡೆ ಮೇಲ್ಗಡೆ ಅಷ್ಟು ನೋಡ್ಕೊಂಡು ಬರ್ಬೋದು. ಇಲ್ಲಿ ತೋರ್ಸತ್ತೀನಿ ನೋಡ್ರಿ ಮೇಲ್ಗಡೆ. ಇಲ್ಲಿಂದ ಆಗಲೇ ತೋರಿಸಿದ್ನಲ್ರಿ ಗಾರ್ಡನ್, ಅದು ಕಾಣಿಸುತ್ತೆ ನೋಡ್ರಿ ಇಲ್ಲಿ. ಇದು ಅಲ್ಲಿ ಹೊರಗಡೆ ಅಲ್ಲಿಂದ ಬಂದ್ವಿ ನಾವು. ಅಲ್ಲಿ ಪೋರ್ಟ್ ತೋರಿಸಿದ್ನಲ್ರಿ, ಅಲ್ಲಿಂದ ಹಿಂಗೆ ಬಂದ್ವಿ. ಇದು ಲಾಸ್ಟ್. ಇನ್ನು ಈ ಕಡೆ ಕೆಳಗಡೆ ಇದನ್ನೆಲ್ಲ ನೋಡಿಕೊಂಡು ಕೆಳಗಡೆ ಹೊರಟಿದ್ದು ನೋಡ್ರಿ. ಇಲ್ಲೆಲ್ಲ ದೇವ್ರ ಮೂರ್ತಿ ಅವು ಇವೆಲ್ಲ ಇದ್ದು ರೀ. ಗ್ಲಾಸ್ಲೆ ಎಲ್ಲ ಕವರ್ ಮಾಡ್ಯಾರ. ಇದು ಹಿಂಗೆ ನೋಡಿದ್ರೆ ಒಂದು ನಮ್ಮ ಮೈಸೂರು ಅರಮನೆ ನೋಡ್ದಂಗೆ ಕಾಣಿಸುತ್ತೆ ನೋಡ್ರಿ. ನನಗೆ ಹಂಗೆ ಅನಿಸ್ತು. ಅದೇನೋ ಗೊತ್ತಿಲ್ಲರಿ, ಯಾರಿಗೆ ಹೆಂಗೆ ಅನಿಸ್ತು ಗೊತ್ತಿಲ್ಲರಿ. ನನಗಂತೂ ಮೈಸೂರು ಅರಮನೆ ನೋಡ್ದಂಗೆ ಆತ. ಒಳಗಡೆಯಿಂದ ಅಲ್ರಿ, ಹೊರಗಡೆ ಅಷ್ಟೇ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬಿಕ್ಕನೇರಿನಿಂದ 30 ಕಿಲೋಮೀಟ್ರ್ ಇರುವಂಥ ಕರ್ನಿ ಮಾತಾ ಟೆಂಪಲ್ಗೆ ಹೊರಟ್ವಿ. ಇಲ್ಲಿ ವರ್ಡ್ನಾಗನ ಮೊದಲು ಅಂತ ಇದು ಒಂದ ಅಂತ ಹೇಳ್ಬೋದು ರೀ, ಇಲಿಗಳನ್ನು ಪೂಜಿಸುವಂಥ ಸ್ಥಳ. ಅಂದರೆ ಕರ್ನಿ ಮಾತಾಂದ ಮೂರ್ತಿ ಬೇರೆ ಐತಿ, ಆದರೆ ಇಲ್ಲಿ ಪೂರ್ವಿಕರು ಅಂಥೇಳಿ ಇಲಿಗಳನ್ನು ದೇವ್ರ ಥರ ನೋಡಿ ಅದಕ್ಕನ್ನು ಪ್ರಸಾದ ಒಯ್ಯೋದ್ರಿ. ದೇವರಿಗೆ ಏನೋ ಒಯ್ದ್ರು ಅಲ್ಲಿ ಪ್ರಸಾದ ಅಂತ ನಾವು ದೇವ್ರಿಗೆ ಏನಾದರೂ ನೈವೇದ್ಯ ಅಂತ ಕೊಡೋದಿತ್ತಂದ್ರೆ ಇಲಿಗಳಿಗೇನ ರೀ. ಅಲ್ಲಿ ಹಾಲಾಗಿರ್ಬೋದು, ಈ ಥರ ಚುರುಮುರಿ, ಇಲಿಗಳೇನೇನು ತಿಂತಾವಲ್ರಿ ಅದನ್ನು ಇಲ್ಲಿ ಒಯ್ದು ನೈವೇದ್ಯ ಅಂತ ಕೊಡ್ತಾರೆ. ಅಲ್ಲಿ ಇಲಿಗಳಿಗೆ ಹಾಕುವಂಥ ನೈವೇದ್ಯನ ತಿಂದು ಇಲ್ಲಿ ಪಾರಿವಾಳಗಳು ಎಷ್ಟು ಅದಾವೆ ನೋಡ್ರಿ. ಒಳಗಡೆನೂ ಕೂಡ ಅದಾವ. ಇಲ್ಲಿ ಬಿಳಿ ಇಲಿ ಶ್ರೇಷ್ಠ ಅಂತಾರೆ. ಬಿಳಿ ಇಲಿನೂ ನಾವು ಇಲ್ಲಿ ನೋಡ್ಬೋದು. ಕರ್ನಿ ಮಾತಾ ಅಂದ್ರೆ ದುರ್ಗಾದೇವಿ ರೂಪ ರೀ. ನಾವು ಹೆಂಗೆ ದುರ್ಗಾದೇವಿನ ಪೂಜಿಸ್ತೀವಿ, ಇಲ್ಲಿ ಜನ ರಾಜರ ಕಾಲದಿಂದಲೂ ಕರ್ನಿ ಮಾತಾನ ಪೂಜೆ ಮಾಡ್ತಾ ಬರ್ತಾರೆ. ಇದು ರಾಜರ ಕಾಲದಿಂದಲೂ ಐತಿ ಅಂದರೆ ಇದಕ್ಕೊಂದು ಐತಿಹಾಸಿಕ ಇತಿಹಾಸನ ಐತಿ ಅಂತ ಹೇಳ್ಬೋದು. ಮತ್ತು ಭಾಳ ಪವರ್ಫುಲ್ ದುರ್ಗಾದೇವಿ ರೂಪ ಅಂದ್ರೆ ಹೇಳ್ಬೇಕೇನ್ರಿ, ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು. ಇಲ್ಲಿಗೆ ಸಾಕಷ್ಟು ಬಾರಿ, ಎಷ್ಟು ಬಾರಿ ಗೊತ್ತಿಲ್ಲರಿ, ಮೋದಿಜಿಯವರು ಭೇಟಿ ಕೊಟ್ಟಾರಂತ ನಮಗೆ ಗೈಡ್ ಹೇಳುವಾಗ ಗೊತ್ತಾಯಿತು. ಇಲ್ಲಿ ದೇವಿ ಮೂರ್ತಿನ ನಾನು ಸ್ವಲ್ಪ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಅಷ್ಟು ಕಂಡಿಲ್ಲ. ಇಲ್ಲಿ ನೈವೇದ್ಯ ತಂದು ನಾವು ಏನಾದರೂ ತಂದಿರ್ತೀವಿಲ್ರಿ ನೈವೇದ್ಯನ, ಇಲ್ಲಿ ಈ ಥರ ಹಾಕೋದು ನೋಡ್ರಿ. ಇಲಿಗಳಿಗೆ ಹಾಲಾಗಿರ್ಬೋದು, ಶೇಂಗಾ, ಪುಟಾಣಿ, ಕಡಲೆ, ಈ ಥರ ಏನು ಬೇಕಾದ ಹಾಕ್ಬೋದ್ರಿ. ಇಲಿಗಳು ಒಂದು ಸಾವಿರಾರು ಇಲಿಗಳು ನೋಡೋಕೆ ಸಿಗ್ತಾವ್ರಿ ಇಲ್ಲಿ ಗುಡಿ ಒಳಗೆ. ಮತ್ತು ಮಾರ್ಕೆಟ್, ಇದು ಗುಡಿ ಮುಂದೆ ಒಂದು ಸ್ವಲ್ಪ ಮಾರ್ಕೆಟ್ ಐತಿ, ಅಲ್ಲಿನೂ ಕೂಡ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬಿಕನೇರ್ನಾಗ ಅವತ್ತು ಸ್ಟೇ ಮಾಡಿದ್ವಿ. ಸ್ಟಾರ್ ಹೋಟೆಲ್ ಬುಕ್ ಆಗಿತ್ತು. ಅದರದ್ದು ರೂಮ್ ಟೂರ ನಾನು ನಾಳೆ ವಿಡಿಯೋದಾಗ ಮಾಡ್ತೀನಿ. ಈ ವಿಡಿಯೋ ಯಾರೆಲ್ಲ ನೋಡಿದ್ರಲ್ಲ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮಗೆ. ನಾನು ಇನ್ನು ಹೋಗ್ತಾ ಇರೋದು ಜೋಧ್ಪುರ್ಗೆ, ಅಲ್ಲಿ ವಿಡಿಯೋ ಮಾಡ್ತೀನಿ. ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಚಾನಲ್ನ.